ನೇಹಾ ಹಿರೇಮಠ್ ನಂತರ ಹುಬ್ಬಳ್ಳಿ ನಗರದ ಅಂಜಲಿ ಮೋಹನ್ ಅಂಬಿಗರ ಯುವತಿಯನ್ನ ಬರ್ಬರವಾಗಿ ಹತ್ಯೆಗೈದ ವಿಶ್ವ ಆಲಿಯಾಸ್ ಗಿರೀಶ್ ಸಾವಂತ್ನನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಗಂಗಾ ಮಾತಾ ಸಮಾಜದ ಮುಖಂಡರಾದ SK ಹೊಳಪ್ಪನವರ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಣ್ಣಾ ಸಾಬ ತಳಸಂಗ, ರೈತ ಸಂಘದ ಅಧ್ಯಕ್ಷರಾದ ಮಹದೇವ ಮಡಿವಾಳ ಅವರು ಹಂತಕನಿಗೆ ಸರ್ಕಾರ ಗಲ್ಲು ಶಿಕ್ಷೆ ನೀಡುವುದರ ಜೊತೆಗೆ ಅಂಜಲಿ ಅಂಬಿಗರ ಕುಟುಂಬಸ್ಥರಿಗೆ ಕರ್ನಾಟಕ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು, ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಇದೇ ಸಂದರ್ಭ ಆಗ್ರಹಿಸಿದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಮಂತ್ರಿ G. ಪರಮೇಶ್ವರ್ ಅವರಿಗೆ ಅಥಣಿ ಗ್ರೇಡ್ 2 ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ಮಂಜು ಹೋಳಿಕಟ್ಟಿ, ಶಬ್ಬೀರ್ ಸಾತ್ಬಚ್ಚೆ, ಜಗನ್ನಾಥ್ ಭಾಮ್ನೆ, ಪ್ರಕಾಶ್ ಕೋಳಿ, ವಿಜಯ್ ಕಾಯಿಪಲ್ಲೆ, ಬಸಪ್ಪ ಸನದಿ, ಕುಮಾರ್ ಗಸ್ತಿ, ಮಹಾದೇವ್ ಚಿಪ್ಪಾಡಿ, ಶಿವಾನಂದ್ ಗಸ್ತಿ, ದೀಪಕ್ ಗಸ್ತಿ ಸೇರಿದಂತೆ ನೂರಾರು ಸಂಖ್ಯೆಯ ಜನ ಭಾಗವಹಿಸಿದ್ದರು. ಕುಟುಂಬ ರಕ್ಷಣೆಗಾಗಿ ಸರ್ಕಾರ ಅವರಿಗೆ ಇನ್ನೂ ಅವ್ರ ತಂಗಿಗಳು ಇಬ್ಬರಿದ್ದಾರೆ, ಅವರಿಗೂ ನೌಕರಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಸರ್ಕಾರ. ಮತ್ತು ಇದು ಅಲ್ಲದೆ ಆ ಹೊಟ್ಟೆಯನ್ನು ಅವರ ಉಪಜೀವನವನ್ನು ಈ ಅಂಜಲಿಯಲ್ಲಿ ನೋಡಿಕೊಳ್ತಾ ಇದ್ದರು, ದುಡ್ತಾ ಇದ್ದರು. ಅದು ಅವರೇ ಇಲ್ಲದಿರುವಂಥ ಅವರು ಮೇಲೆ ಬರುವಂಥ ಒಂದು ಪರಿಸ್ಥಿತಿಯ ಒದಗಿದಂತಾಗಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಅವರಿಗೆ ಸರ್ಕಾರ ನೌಕರಿಯನ್ನು ಕೊಡಿಸಬೇಕು. ಅದು ಅಲ್ಲದೆ ಅವರಿಗೆ ಒಂದು 25 ಲಕ್ಷದ ಒಂದು ರೊಕ್ಕ ಕೂಡ ಹಣ ಅವರಿಗೆ ಪರಿಹಾರ ಕೊಡಬೇಕು. ಅದು ಅಲ್ಲದೆ ಅವರಿಗೆ ಒಂದು ಬೆದರಿಕೆ ಇದೆ, ಬೆದರಿಕೆ ಆಗದಂತೆ ಸರ್ಕಾರ ಅವರ ಮೇಲೆ ರಕ್ಷಣೆಯನ್ನು ಕೊಡಬೇಕು. ಅದನ್ನು ದಯವಿಟ್ಟು ಈ ಸರ್ಕಾರ ಗಮನ ಹರಿಸಬೇಕು. ಇಲ್ಲದೆ ನೀವು ಹಾಗೆ ಮಾಡದೇ ಇದ್ದರೆ ನಾವು ಎಲ್ಲ ಸಮಾಜ ವತಿಯಿಂದ ಎಲ್ಲ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟ. ಒಂದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂತಂದರೆ ಇಲ್ಲಿ ಒಂದು ಕೊಲೆಗಡಕರಿಗೆ, ಗುಂಡಗಳಿಗೆ ಒಂದು ಹೆಚ್ಚಿನ ಆದ್ಯತೆ ನೀಡಿದೆ ಅನ್ನೋ ಒಂದು ಸರ್ಕಾರ ಅಂತಕ್ಕಂಥ ನಿಟ್ಟಿನೊಳಗೆ ಮೇಲಿಂದ ಮೇಲೆ ಒಂದು ಮರ್ಡರ್ ಜಾಸ್ತಿ ಆಗ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಕಾಲೇಜ್ ಒಂದು ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ್ ಅವರ ನಡೆದ ಮಾದರಿಯಲ್ಲಿ ಮತ್ತೊಂದು ಘಟನೆ ಅಂಜಲಿಯ ಒಂದು ಹತ್ಯೆಯಾಗಿದೆ. ಈ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿ ಎಷ್ಟೊಂದು ಕ್ರೂರಿ ಅಂದರೆ, ಆ ಮಹಿಳೆಯನ್ನ ನೇಹಾ ಮಾದರಿಯಲ್ಲಿ ನಿನ್ನನ್ನು ಕೂಡ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕೋದ್ರ ಜೊತೆಗೆ ಆ ಒಂದು ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೇ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡ ಅವನ ಮೇಲೆ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಶಿಸ್ತು ಕ್ರಮ ಕೈಗೊಳ್ಳದೇ ಇರುವುದು ಒಂದು ಖಂಡನೀಯ ವಿಷಯ. ಆ ನಿಟ್ಟಿನೊಳಗೆ ಒಂದು ಕೊಲೆ ನಡೆದಿದೆ. ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ನಿನ್ನೆ ದಿವಸ ಮತ್ತೆ ರೈಲ್ವೆ ಒಂದು ಬೋಗಿಯಲ್ಲಿ ಕೂಡ ಒಂದು ಮಹಿಳೆಯರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಅಂಥ ಆರೋಪಿಯನ್ನ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ಈಗ ಸದ್ಯ ಪರಿಸ್ಥಿತಿದೊಳಗ ರಾಜ್ಯದೊಳಗ ಹಿಂದೆಂದೂ ಕಂಡರಿಯದಂಥ ಘಟನೆಗಳು ನಡೆಯುತ್ತವೆ. ಇಂಥ ಘಟನೆಗಳ ನಡಿಬೇಕಂದ್ರೆ ಕಾನೂನು ಶಿಸ್ತಬದ್ಧವಾಗಿ ಇಲ್ಲ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಕತ್ತೆ. ಅದಕ್ಕೆ ನಾವು ಎಲ್ಲರೂ ಪ್ರೀತಿ ಅನ್ನೋದು ಕಂಡದೀವು. ಪ್ರೀತಿಯಿಂದ ಇರ್ರಿ, ಪ್ರೀತಿಯಿಂದ ಇದ್ದುಕೊಂಡು ಬಿಟ್ಟ ಇಂಥ ಕೊಲೆ ಮಾಡುವುದಂತ ಕ್ರೂರ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅಂಥವ್ರಿಗೆ ಜಾಗದ ಮೇಲೆ ಗುಂಡಿಟ್ಟು ಕೊಲ್ಲುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸರ್ಕಾರ ಪೊಲೀಸರಿಗೆ ಆದೇಶ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ಎಲ್ಲ ರೈತರ ಪರವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಕ್ಕಳು ಈಗ ದಿನನಿತ್ಯ ಶಾಲೆಗೆ ಹೋಗ್ಬೇಕು, ಮತ್ತೊಂದು ಕೆಲ್ಸಕ್ಕೆ ಹೋಗ್ಬೇಕು. ಈ ತರ ಆದ್ರ ಒಬ್ಬ ಇಬ್ಬರ ಜಾಗದ ಮೇಲೆ ಗುಂಡಿಟ್ಟು ಬಂದ್ರ ಮತ್ತೊಂದು ಹುಡುಗರಿಗೆ ಅಂತ ಕೆಲಸ ಮಾಡಬಾರ್ದಂತ ಅರಿವು ಮೂಡ್ತೈತಿ. ಅದಕ್ಕೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡ ಕಠಿಣವಾದ ಉಗ್ರವಾದ ಶಿಕ್ಷೆ ಅಂತ ಹಂತಕರಿಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ.